ನಮಸ್ಕಾರ ಕರ್ನಾಟಕರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಕೃಷ್ಣ ಹೊರಗಡೆ ನಿಂತ್ಕೊಂಡಿರ್ಬೇಕಾದ್ರೆ ಮನೆಯವರೆಲ್ಲರೂ ಹೊರಗಡೆ ಬರ್ತಾರೆ. ಕಂತ ನಿಂಗೆ ಏನಾಯಿತು, ಯಾಕೆ ಬಂದು ಇಲ್ಲಿ ನಿಂತಿದ್ಯಾ, ನೀನು ಯಾಕೆ ಇಷ್ಟೊತ್ತಲ್ಲಿ ಬಂದು ನಿಂತಿದ್ಯಾ ಅಂತ ಜೀವ ಕೇಳ್ತಾನೆ. ಬೇಬಿ, ನಾನು ಬೇಕಂತ ಬಂದಿಲ್ಲ, ಯಾರೋ ಒಬ್ಬರು ತಾತನ ನೋಡಿದೆ, ಅವ್ರು ನೋಡೋಕ್ಕೆ ತುಂಬ ವಿಚಿತ್ರವಾಗಿದ್ದರು ಅಂತ ಕೃಷ್ಣ ಹೇಳ್ತಾಳೆ. ಆಗ ಜೀವ ಯಾರನ್ನು ನೋಡಿದೆ ಅಂತ ಕೇಳಿದಾಗ ಕನಕಾಂಬರಿ ತುಂಬ ಕಠೋರವಾಗಿ ಮಾತಾಡ್ತಾಳೆ. ಹಾಗೆ ಹೇಳಿದಾಗ ಜೀವ ಹೇಳ್ತಾನೆ, ನನ್ನ ಮಗಳು ಹಾಗೆಲ್ಲ ಸುಳ್ಳು ಹೇಳಲ್ಲ, ನೀವು ಸುಮ್ಮನೆ ಏನೇನೋ ಹೇಳಬೇಡಿ ಅಂತ ಹೇಳ್ತಾಳೆ. ಆಗ ಅಲ್ಲಿಂದ ಒಂದು ವಾಯ್ಸ್ ಬರುತ್ತೆ, ಈ ಮನೆ ಸರ್ವನಾಶ ಆಗುತ್ತೆ ಅಂತ ಆ ತಾತ ಇದ್ನಲ್ಲ ಅವನು ಹೇಳೋಕ್ಕೆ ಶುರು ಮಾಡ್ತಾನೆ. ಆಗ ಎಲ್ಲರೂ ಎದ್ದು ನಿಂತ್ಕೊಂಡು ಆಶ್ಚರ್ಯದಿಂದ ನೋಡ್ತಾರೆ. ಆಗ ಆ ಸ್ವಾಮೀಜಿ ರೂಪದಲ್ಲಿರೋಂಥ ತಾತ ಹೇಳ್ತಾನೆ, ಈ ಮನೆಗೆ ಕಂಟಕ ಶುರುವಾಗಿದೆ, ಈ ಮನೇಲಿ ಸಾವಾಗತ್ತೆ, ಹಾಗೆ ನೋವಾಗತ್ತೆ, ಆ ನೋವಿಂದ ಸಾವಾಗತ್ತೆ. ಈ ಎಲ್ಲ ನೋವುಗಳನ್ನ ತಡೆಯೋ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ, ಹಾಗಾಗಿ ಇಲ್ಲಾಗೋ ಸಾವನ್ನೂ ಕೂಡ ಯಾರೂ ತಡೆಯೋದಕ್ಕಾಗಲ್ಲ ಅಂತ ಆ ಸ್ವಾಮೀಜಿ ಹೇಳ್ತಾನೆ. ಹೇಳಿದಾಗ ಎಲ್ರಿಗೂ ಗಾಬರಿ ಆಗುತ್ತೆ, ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿರ್ತಾರೆ, ಇದೇನಿದು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ. ಹಾಗೆ ಅವನು ಈ ಮನೇಲಿ ಇರೋಷ್ಟು ದಿನ ನೀವು ನೆಮ್ಮದಿಯಾಗಿರೋದಿಲ್ಲ, ಈ ಮನೆಯಿಂದ ನೀವು ಫಸ್ಟು ಹೊಟ್ಟೋಗಿ ಇಲ್ಲಿರಬೇಡಿ ಅಂತ ಗಟ್ಟಿಯಾಗಿ ಹೇಳ್ತಾನೆ. ಅದು ಕೃಷ್ಣನಿಗೆ ಮತ್ತು ಬಾಲಂಗೆ ಆಶ್ಚರ್ಯ ಆಗುತ್ತೆ. ಅದನ್ನು ಕೇಳಿದರೆ ಅಣ್ಣಂಗೆ ಕೂಡ ಆಶ್ಚರ್ಯ ಆಗುತ್ತೆ, ಇವನು ಏನು ಹೇಳ್ತಾ ಇದ್ದಾನೆ ಅಂತ. ಸರಿ ಅಂತ ಎಲ್ಲರೂ ಹೋಗಿ ಅವನು ಹೇಳಿ ಹೊರಟೋಗ್ತಾನೆ. ಎಲ್ಲರೂ ಬಂದು ಮಲ್ಕೋತಾರೆ. ಮಲ್ಕೊಂಡಾಗ ರಚನೆಗೆ ಎಚ್ಚರ ಆಗಿ ಅವಳು ಕನ್ವರ್ಸ್ತಾ ಇರ್ತಾಳೆ. ಜೀವ, ಏನಾಯ್ತು ರಚನಾ, ನಿಮಗೆ ಹೇಗೆ ಕನ್ವರ್ಸ್ತಾ ಇದ್ದೀರಾ ಅಂತ ಕೇಳಿದಾಗ, ಇಲ್ಲ ಜೀವನ್, ನಾನು ಮೊನ್ನೆ ನನ್ನ ಅಟ್ಯಾಕ್ ಮಾಡೋಕ್ಕೆ ಬಂದವನ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ನಾನು ಚೆನ್ನಾಗಿ ನೆನಪಿದೆ, ಅದು ಬಂದಿದ್ದು ಹುಡುಗ ಅಲ್ಲ, ಹುಡುಗಿಯಾಗಿರಬೇಕು, ಅಂದರೆ ಹೆಂಗ್ಸಾಗಿರಬೇಕು. ನಂಗೆ ಹೆಂಗ್ಸ್ ಅಂತ ಪಕ್ಕ ಗೊತ್ತು ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಹೆಂಗ್ಸ್ ಬಂದು ನಿಮ್ಮನ್ನು ಅಟ್ಯಾಕ್ ಮಾಡೋದಕ್ಕೆ ಹೇಗೆ ಸಾಧ್ಯ ರಚನಾ, ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಜೀವ ಹೇಳ್ತಾನೆ. ಅದಕ್ಕೆ ರಚನಾ, ಇಲ್ಲ ಜೀವ ಅವರೇ, ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಅದು ಹೆಂಗ್ಸೇನೆ. ಯಾಕೆ ಅಂತಂದರೆ ಕೈಯಲ್ಲಿ ಖಡ್ಗದ ಥರ ಇತ್ತು, ನಾನು ಅದನ್ನು ಚೆನ್ನಾಗೇ ನೋಡಿದ್ದೀನಿ ಅಂತ ಹೇಳ್ತಾಳೆ. ಈಗ ಎಲ್ಲರೂ ಸಾಮಾನ್ಯವಾಗಿ ಖಡ್ಗ ಹಾಕ್ತಾರೆ, ಆ ಥರ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅದರಿಂದ ಡಿಫೆಂಡ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಖಡ್ಗ ಹಾಕಿರ್ತಾರೆ ಅಂತ ಹೇಳ್ತಾನೆ. ಹಾಗಾದರೆ ನಾನು ಇನ್ನೂ ಒಂದು ನೋಡಿದ್ನಲ್ಲ, ನಾನು ಅವನ ಚಾಕುನ ಕೈಯಲ್ಲಿ ಇಟ್ಕೊಂಡಾಗ ಕಟ್ ಮಾಡೋಕ್ಕೂ ಮುಂಚೆ ಅವನ ಕಾಲನ್ನ ನೋಡಿದೆ. ಆ ಕಾಲಲ್ಲಿ ಗೆಜ್ಜೆ ಇತ್ತು. ಆ ಗೆಜ್ಜೆ ಇದೆ ಅಂತ ಅಂದಮೇಲೆ ಅದು ಹೆಣ್ಣಾಗಿರ್ಬೇಕಲ್ವ. ಆ ಗೆಜ್ಜೆನ ನಾನು ನೋಡಿದ್ದೀನಿ, ಆ ಗೆಜ್ಜೆ ಹಾಕ್ಕೊಂಡಿದ್ದು ಚೆನ್ನಾಗೇ ನಂಗೆ ನೆನಪಿದೆ. ನಾನು ಅದು ನೋಡಿದಾಗ ನಿಜವಾಗ್ಲೂ ಅದು ಹೆಣ್ಮಕ್ಳು ಹಾಕೊಳ್ಳೋ ಗೆಜ್ಜೆ ಥರನೇ ಇತ್ತು ಅಂತ ಹೇಳ್ತಾಳೆ. ಆಗ ಜೀವಂಗೆ ಆಶ್ಚರ್ಯ ಆಗುತ್ತೆ, ಇದು ಯಾರು ಬರೋದಕ್ಕೆ ಸಾಧ್ಯ, ಯಾವ ಹೆಂಗ್ಸ್ ಬಂದು ನಿಮ್ಮನ್ನು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ. ನಾವು ಹೆಂಗಾದರೂ ಮಾಡಿ ಇದನ್ನು ಕಂಡುಹಿಡಿಯಲೇಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಜೀವ ಮತ್ತು ರಚನಾ ಇಬ್ಬರು ಕೂತಿರ್ತಾರೆ. ಆಗ ಕೃಷ್ಣಂಗೆ ಎಚ್ಚರ ಆಗಿ ಬಂದವರು ಇಬ್ಬರು ಮಧ್ಯೆ ಕೂತ್ಕೋತಾಳೆ. ಹಂಗೆ ಅವಳು ಎದುರ್ಕೊಂಡಿರೋ ಥರ ಇರುತ್ತೆ. ಆಗ ಜೀವ ಹೇಳ್ತಾನೆ, ಯಾಕೆ ಬೇಬಿ ಎದುರ್ಕೊಂಡಿದ್ಯಾ, ನೆನ್ನೆ ಆಗಿದ್ದನ್ನೆಲ್ಲ ಒಂದು ಕನಸು ಅಂತ ಮರೆತುಬಿಡು, ಅದನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ. ರಚನಾ, ಏನೋ ನಿನಗೆ ಎಲ್ಲೋ ಕನಸಲ್ಲಿ ಇದನ್ನೆಲ್ಲ ಕಂಡಿದ್ಯಾ ಅಂತ ಅನ್ಕೋ ಅಂತ ಹೇಳ್ತಾಳೆ. ಆದರೆ ಇದು ಕನಸಲ್ಲ, ನಿಜ ಅಂತ ಕೃಷ್ಣನೇ ಹೇಳ್ತಾಳೆ. ಸರಿ, ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿ ಕೃಷ್ಣ ಅಲ್ಲಿಂದ ಎದ್ದು ವಾಶ್ರೂಮ್ಗೆ ಹೋಗ್ತಾಳೆ. ಯಾಕೋ ಕೃಷ್ಣ ಎದುರ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ, ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು, ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ ಅಂತ ಜೀವ ರಚನಂಗೆ ಹೇಳ್ತಾನೆ. ಇಲ್ಲಿ ಪದ್ಮಜ ರೂಮಲ್ಲಿ ಏನೋ ಹುಡುಕ್ತಾ ಇರ್ತಾಳೆ. ಏನು ಹುಡುಕ್ತಾ ಇರ್ತಾಳೆ ಅಂತ ಗೊತ್ತಿರಲ್ಲ. ಹಾಗೆ ಅವಳು ಬರ್ತಿಟ್ಟಿರೋ ಚೀಟಿಗಳನ್ನೆಲ್ಲ ತೆಗೆದು ನಾನು ಏನು ಬರ್ತಿದ್ದೀನಿ ಅಂತ ನೋಡ್ತಾ ಇರ್ತಾಳೆ. ಅದೇನು ಬರ್ತಿದ್ದಾಳೆ ಅಂತಲೂ ಸರಿಯಾಗಿ ಅರ್ಥ ಆಗ್ತಾ ಇರಲ್ಲ. ಆ ಚೀಟಿನೆಲ್ಲ ತೊಗೊಬಂದು ಮುಂದಕ್ಕೆ ಇಟ್ಕೊಂಡು ಕೂತ್ಕೊಂಡಿರ್ತಾಳೆ. ಇಲ್ಲಿ ರಚನಾ ಕೃಷ್ಣಂಗೆ ಕೃಷ್ಣ ಪರಮಾತ್ಮ ಅವನ ಕಷ್ಟದ ಸಮಯದಲ್ಲಿ ಹೇಗೆ ಕಷ್ಟನ ನಿಭಾಯಿಸ್ಕೊಂಡು ಮುಂದಕ್ಕೆ ಬಂದ, ಅವನಿಗೆ ವಿಷದ ಕೊರತೆ ಇದ್ದಾಗ ಹೇಗೆ ಅದನ್ನ ವಿಷನ ತೊಗೊಂಡು ಜನರಿಗೆ ಅಮೃತ ಕೊಟ್ಟ ಅನ್ನೋ ಕಥೆನ ಕೃಷ್ಣಂಗೆ ಹೇಳ್ತಾ ಇರ್ತಾಳೆ. ಆಗ ಹೇಳ್ಬೇಕಾದ್ರೆ ಇದೇ ಥರ ನೀನು ಇರಬೇಕು ಕೃಷ್ಣ, ಧೈರ್ಯವಾಗಿ ಅಂತ ಹೇಳ್ತಾಳೆ. ಆಗ ಫೋನ್ ರಿಂಗ್ ಆಗುತ್ತೆ. ಫೋನ್ ರಿಂಗ್ ಆದಾಗ ವಜ್ರೇಶ್ವರಿ ಕಾಲ್ ಮಾಡಿರ್ತಾಳೆ. ಕೃಷ್ಣ ಕಾಲ್ ರಿಸೀವ್ ಮಾಡಿ, ಹಲೋ ಅಜ್ಜಿ, ನಾನು ಮಾತಾಡ್ತಿರೋದು ಅಂತ ಹೇಳ್ತಾಳೆ. ಹಾಗೆ ಹೇಗಿದೆ ಕಂದ, ಅಮ್ಮ ಹೇಗಿದ್ದಾಳೆ ಅಂತ ಕೇಳಿದಾಗ ರಚನಾ ಸನ್ನೆ ಮಾಡಿ ಹೇಳ್ತಾಳೆ, ನಂಗೆ ಅಟ್ಯಾಕ್ ಆಗಿದ್ದ ಬಗ್ಗೆ ಹೇಳಬೇಡ ಅಂತ. ಆಗ ರಚನಂಗೆ ವಜ್ರೇಶ್ವರಿ ಕೇಳ್ತಾಳೆ, ಹೇಗಿದೆಯಾ ಮಗಳೇ ಅಂದಾಗ, ನೀನು ಈ ಮನೇಲಿ ಇಲ್ಲ ಅನ್ನೋದೇ ನಂಗೆ ಕೊರತೆ ಅಂತ ವಜ್ರೇಶ್ವರಿ ಹೇಳ್ತಾಳೆ. ನಾನು ಆರಾಮಾಗಿದ್ದೀನಿ, ನೀನು ಹೇಗಿದೆಯಾ ಅಂತ ಕೇಳ್ತಾಳೆ. ಹೌದು, ಆಸ್ತಿ ಬಗ್ಗೆ ಏನಾಯಿತು, ಜಗದೀಶ್ ಚಂದ್ರ ಏನು ಮಾಡಿದ್ದಾರೆ ಅಂತ ವಿಲ್ನ ಕೇಳಿದಾಗ ರಚನಾ ಹೇಳ್ತಾಳೆ, ಎಲ್ಲ ಆಸ್ತಿ
ಆಸ್ತಿನ ಕೃಷ್ಣನ ಹೆಸರಿಗೆ ಬರೆದಿದ್ದಾರೆ, ಅದನ್ನು ಗಾರ್ಡಿಯನ್ ಆಗಿ ನನ್ನ ಬರೆದಿದ್ದಾರೆ ಅಂತ ಹೇಳ್ತಾಳೆ. ಈಗ ನೀನು ಮನೆ ವಾರಸ್ದಾರು, ನೀನು ಜವಾಬ್ದಾರಿ ಇರುವಂಥ ಹುಡುಗಿ ಅಂತ ಹೇಳ್ತಾಳೆ. ಹಾಗೆ ರಚನಾ ನೋಡೋಕ್ಕೆ ನಾನು ಬರ್ತೀನಿ ಮನೆಗೆ ಅಂತ ಹೇಳಿದ್ದಾಳೆ ವಜ್ರೇಶ್ವರಿ. ಅದಕ್ಕೆ ರಚನಾ ಬೇಡ ಬೇಡ ಅಮ್ಮ, ನಾನೇ ನಿಂಗೆ ಫ್ರೀ ಮಾಡ್ಕೊಂಡು ಹೇಳ್ತೀನಿ, ಈಗ ಸದ್ಯದ ಪರಿಸ್ಥಿತಿ ಸರಿ ಇಲ್ಲ ಅಂತ ರಚನಾ ಹೇಳಿ ಫೋನ್ ಇಡ್ತಾಳೆ. ಅದನ್ನು ಹೇಳಿದಾಗ ವಜ್ರೇಶ್ವರಿಗೂ ಒಂಥರ ಏನೋ ಇದೆ ಇಲ್ಲಿ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಇಲ್ಲಿ ಕನಕಾಂಬರಿ ಪದ್ಮಜನ ರೂಮಿಗೆ ಬಂದು ನೋಡಿದಾಗ ಪದ್ಮಜ ಕೆಳಗೆ ಕೂತಿರ್ತಾಳೆ. ಇದ್ಯಾಕೆ ಹಿಂಗೆ ಕೂತಿದ್ದೆ ಕೆಳಗೆ, ಏನಾಯಿತು ನಿನಗೆ ಅಂತ ಕನಕಾಂಬರಿ ಕೇಳ್ತಾಳೆ. ಅದಕ್ಕೆ ಪದ್ಮಜ ಯಾಕೋ ನಂಗೆ ತಲೆ ನೋವ್ತಾ ಇದೆ ಅಂತ ಅನಿಸುತ್ತೆ, ಅದಕ್ಕೆ ಬಂದು ನಾನು ಕೆಳಗೆ ಕೂತಿದ್ದೀನಿ ಅಂತ ಪದ್ಮಜ ಹೇಳ್ತಾಳೆ. ಆಗ ಆಯಿತು ಬಾ, ನಿನಗೆ ಇಂಜೆಕ್ಷನ್ ಕೊಡೋ ಟೈಮ್ ಆಯಿತು, ನಿನಗೆ ಇಂಜೆಕ್ಷನ್ ಕೊಡಬೇಕು, ಇಲ್ಲ ಅಂತಂದರೆ ನಿನಗೆ ಇನ್ನೂ ನೋವು ಜಾಸ್ತಿ ಆಗುತ್ತೆ ಅಂತ ಕನಕಾಂಬರಿ ಹೇಳ್ತಾಳೆ. ಆಗ ಪದ್ಮಜ ಬೇಡ, ನಂಗೆ ಬೇಡ ಅಂತಂದ್ರೂ ಒಳಗೆ ಹಿಂಸೆ ಮಾಡಿ ಇಂಜೆಕ್ಷನ್ನ ಕೊಡ್ತಾಳೆ. ಅಕ್ಕ ನನಗೆ ಇನ್ನೊಂದು ಪ್ರಶ್ನೆ, ನಾನು ಇಲ್ಲಿ ಬಂದು ರೂಮ್ ಬಾಗಿಲನ್ನ ತೆಗೆದೆ ಅಂತ ಯಾರಿಗೂ ಹೇಳಬೇಡ ಅಂತ ಪದ್ಮಜಂಗೆ ಹೇಳ್ತಾಳೆ. ಅದು ಪದ್ಮಜಂಗೆ ಇಂಜೆಕ್ಷನ್ ಕೊಟ್ಟಿರೋ ಮತ್ತು ಆಗಲೇ ಬಂದು ಅವಳ ಹಾಗೆ ಮಲಗಿಬಿಡ್ತಾಳೆ. ಇಲ್ಲಿ ದೇವಿ ಯೋಚನೆ ಮಾಡ್ತಾರೆ, ಜೀವನ ಮಾತಾಡಬೇಕು ಅಂತ ಕರೆದಿರ್ತಾಳೆ. ಆಗ ಜೀವ ಬಂದು ಕೇಳ್ತಾನೆ, ಏನು ದೇವಿ ಏನೋ ಮಾತಾಡಬೇಕು ಅಂತಿಲ್ಲ, ಏನು ನೀ ಕರೆದಿದ್ದು ಅಂತ ಕೇಳಿದಾಗ ನಾನು ಕೃಷ್ಣನ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ, ಯಾಕೋ ಯಾವುದೋ ಸರಿ ಇಲ್ಲ ಅಂತ ಅನ್ಸದೆ, ಎಲ್ಲರೂ ನೀವು ಮನೆಗೆ ಬಂದಾಗಿಂದ ಏನೆಲ್ಲ ಆಗ್ತಾಯಿದೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ, ಹಾಗೆ ನೀವು ಕಾಲುಗಳನ್ನ ಸರಿ ಇಲ್ಲ ಅಂತಲೂ ಮಾತಾಡ್ತಿದ್ದಾರೆ ಅಂತ ದೇವಿ ಹೇಳ್ತಾಳೆ. ಅದೇ ಸಮಯಕ್ಕೆ ಕೆಲಸದವ್ರು ಬಂದು ಈ ಬಡವ್ರ ಮಾತನ್ನ ತೊಗೋಬಾರ್ದು ಅನ್ನೋದು ನಿಮಗೆ ಬಿಟ್ಟಿದ್ದು, ಆದರೆ ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲೋ ಮಗು ಮೇಲೆ ಪ್ರಯೋಗ ಆಗಿದೆ ಅಂತ ಅನಿಸುತ್ತೆ, ಅದಕ್ಕೆ ಹೀಗೆಲ್ಲ ಆಗ್ತಾಯಿದೆ ಅಂತ ಕೆಲಸದವ್ಳು ಹೇಳ್ತಾಳೆ. ಇದಕ್ಕೆ ಪರಿಹಾರ ಅಂತಂದರೆ ಒಬ್ಬ ಸ್ವಾಮೀಜಿ ಇದ್ದಾನೆ, ಅವನ್ನ ಕರೆಸಿದ್ರೆ ಎಲ್ಲ ಸರಿ ಹೋಗುತ್ತೆ, ಆ ಸಮಸ್ಯೆಗೆ ಎಲ್ಲದಕ್ಕೂ ಪರಿಹಾರ ಕೊಡ್ತಾರೆ ಅಂತ ಆ ಕೆಲಸದವ್ಳು ಹೇಳ್ತಾಳೆ. ಅದಕ್ಕೆ ಬಾಲ ಹೇಳ್ತಾನೆ, ಇದನ್ನೆಲ್ಲ ಯಾವ ಕಾಲದಲ್ಲಿದ್ದೀರಾ, ಇದನ್ನೆಲ್ಲ ಹೇಗೆ ನಂಬೋದಕ್ಕಾಗತ್ತೆ, ಈ ಮನೆಗೆ ನಾವು ಬಂದಾಗ ಯಾರ ಮುಖದಲ್ಲೂ ನಗು ಅನ್ನೋದೇ ಇರಲಿಲ್ಲ, ಎಲ್ಲರೂ ಮುಖದಲ್ಲಿ ಏನೋ ನಗುನೇ ಇಲ್ದಲೇ ಓಡಾಡ್ತಿದ್ರು, ಅವ್ರಿಗಿಂತ ಈ ಮನೇಲಿ ಕಳೆ ಇಲ್ದಲ್ಲಿರೋದು ಬೇಕಾ, ಇದರಿಂದನೇ ಏನೋ ಇರ್ಬೋದಲ್ಲ, ಮತ್ತು ಯಾಕೆ ನಾವು ಸ್ವಾಮೀಜಿನೆಲ್ಲ ಕರೆದು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾಳೆ, ಇಲ್ಲ ಒಂದು ಪೂಜೆ ಮಾಡೋದ್ರಿಂದ ಸರಿ ಹೋಗ್ಬೋದು ಅಂತ ಹೇಳಿದಾಗ ಸರಿ ಆಯಿತು, ದೇವಿ ಹೇಳ್ತದಲ್ಲ ಅನ್ನೋ ಕಾರಣಕ್ಕೆ ಒಪ್ಕೋತೀನಿ ಅಂತ ಜೀವ ಒಪ್ಕೋತಾನೆ. ಆ ಹೆಂಗಸಿಗೂ ಹೇಳಿ ಕಳಿಸ್ತಾರೆ. ಇಲ್ಲಿ ಬಾಲಂಗೆ ಹೇಳ್ತಾನೆ, ಜೀವ ಹೇಳ್ತಾನೆ ಬಾಲಂಗೆ, ನೀನು ಮೊನ್ನೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದು ರಚನೆಗೆ ಗಂಡಸಲ್ಲ, ಅದು ಹೆಂಗಸಂತ ಬಾಲಂಗೆ ಹೇಳ್ತಾನೆ. ಬಾಲಂಗೆ ಕೇಳಿ ಶಾಕ್ ಆಗತ್ತೆ. ಅಲ್ಲಿ ವಜ್ರೇಶ್ವರಿ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಎಲ್ಲ ವಿಷಯನೂ ಮನೆಯವ್ರಿಗೆ ಹೇಳ್ತಾಳೆ. ಆಗ ಆರತಿ ಹೇಳ್ತಾಳೆ, ಈ ಆಸ್ತಿನೆಲ್ಲ ಕೊಟ್ಬಿಡ್ತೀನಿ ಅಂತ ಕೂತಿದ್ದಾಳಲ್ಲ, ಇವಳಿಗೇನು ತಲೆಯಲ್ಲಿ ಬುದ್ಧಿ ಇದೆಯಾ, ಅಷ್ಟು ಸಾವಿರಾರು ಕೋಟಿ ಆಸ್ತಿನ ಅವ್ರಿಗೆ ಕೊಟ್ಟರೆ ಇವಳೇನು ಮಾಡ್ತಾಳಂತೆ, ಅದು ಜವಾಬ್ದಾರಿನ ನಿಭಾಯಿಸ್ಬೇಕಲ್ಲ ಅಂತ ಕೇಳಿದಾಗ ನಿಧಿ ಹೇಳ್ತಾಳೆ, ಇಲ್ಲ ಜೀವ ಅವ್ರು ಹೇಳ್ತಿದ್ರಂತೆ ನನಗೆ ಫುಟ್ರಕ್ಕೆ ಸಾಕು, ನನಗೆ ಯಾವ ಆಸ್ತಿನೂ ಬೇಡ, ಅದೆಲ್ಲ ಅವ್ರಿಗೆ ಸೇರಬೇಕು ಅಂತ ಹೇಳಿದ್ರಂತೆ ಅಂತ ಹೇಳ್ತಾಳೆ. ಆಗ ವಜ್ರೇಶ್ವರಿಗಳು ಅದನ್ನು ಹೇಳ್ತಾಳೆ, ಹೌದು ಆ ಮನೇಲಿರೋದು ಅದನ್ನೆಲ್ಲ ಸೇರಬೇಕು, ನನ್ನ ರಚನಾ ಸರಿಯಾಗಿ ನಿರ್ಧಾರ ತೊಗೊಂಡಿದ್ದಾಳೆ, ಅವಳು ಏನು ಮಾಡಬೇಕಂತಿದ್ದಾಳು ಅದು ಮಾಡಲಿ ಅಂತ ವಜ್ರೇಶ್ವರಿ ರಚನಾನ ಸಪೋರ್ಟ್ ಮಾಡ್ತಾಳೆ. ಇದನ್ನು ಕೇಳಿ ತೇಜಂಗೆ ಶಾಕ್ ಆಗುತ್ತೆ, ಇದೇನೋ ಅದಕ್ಕೇನೆ ಮಾತಾಡ್ತಿರೋದ ಅಂತ. ಆಗ ನಿಧಿ ಕೂಡ ಹೇಳ್ತಾಳೆ, ಇಲ್ಲ ಜೀವ ಅವ್ರಿಗೆ ಫುಟ್ರಕ್ಕೆ ಸಾಕಂತೆ, ಹಾಗಾಗಿ ಅವರ ಆಸ್ತಿನೆಲ್ಲ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ವಜ್ರೇಶ್ವರಿ ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ, ಆದರೂ ಇದು ಸರಿನಾ ತಪ್ಪ ಅಂತ ಆರತಿ ಕೇಳಿದಾಗ ವಜ್ರೇಶ್ವರಿ ಸರಿನೇ ಅಂತ ಹೇಳ್ತಾಳೆ. ಆಗ ಆರತಿ ಹೇಳ್ತಾಳೆ, ಇಂಥ ಸಮಯದಲ್ಲಿ ಇಷ್ಟು ದುಡ್ಡನ್ನ ದುಡಿಯೋದು ತುಂಬ ಕಷ್ಟ, ಆಗ ದುಡಿದಿರೋದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ಅವಳ ಕರ್ತವ್ಯ ಅಂತ ಆರತಿ ಹೇಳ್ತಾಳೆ. ಇಲ್ಲಿ ಜೀವ ಮತ್ತು ಬಾಲ ಇಬ್ಬರು ಇಟ್ಕೊಂಡು ಹಾಲಿಗೆ ಬರ್ತಾರೆ. ಹಾಲಿಗೆ ಬಂದಾಗ ಅವರು ಅದನ್ನೇ ಮಾತಾಡ್ಕೊಂಡು ಬರ್ತಾರೆ. ಇಲ್ಲಿ ರಾಣ ಮತ್ತು ಕಪಿಲ್ ಮನೆಯವರೆಲ್ಲರೂ ಹಾಲಲ್ಲಿ ಇರ್ತಾರೆ. ಆಗ ರಾಣ ಒಂದು ನಿಮಿಷ ನಿಂತ್ಕೋಣ, ನಾನೇನೋ ಕೇಳಬೇಕು ನಿನ್ನ, ಏನು ಹೇಳು ಅಂತ ಕೇಳಿದಾಗ ರಾಣ ಹೇಳ್ತಾನೆ, ನನ್ನ ಕಾರ್ಗೆ ವಯಸ್ಸಾಯಿತು, ನಾನು ಕಾರ್ನ ಬದಲಾಯಿಸ್ಬೇಕು ಅಂತ ಕೇಳ್ತಾನೆ. ಆಗ ವಯಸ್ಸಾಯ್ತಾ, ಏನು ವಯಸ್ಸಾಯಿತು, ಎಷ್ಟು ವರ್ಷ ಆಗಿದೆ ನೀನು ಕಾರ್ ತೊಗೊಂಡು ಅಂತ ಬಾಲ ಕೇಳ್ತಾನೆ. ಆಗ ರಾಣ ಹೇಳ್ತಾನೆ, 1 ವರ್ಷ ಆಗಿದೆ ಕಾರ್ಗೆ, ಹಾಗಾಗಿ ಕಾರ್ನ ನಾನು ಬೇರೆ ತೊಗೋಬೇಕು ಅಂತ ಕೇಳ್ತಾನೆ. ಆಗ ಕಪಿಲ್ ಹೇಳ್ತಾನೆ, ನಮ್ಮ ಅಣ್ಣ 6 ತಿಂಗಳ ಮೇಲೆ ಬೇರೆ ಕಾರ್ನ ಓಡಿಸಲ್ಲ, 6 ತಿಂಗಳಿಗೆ ಒಂದು ಕಾರ್ನ ಬದಲಾಯಿಸ್ತಾನೆ ಅಂತ ಹೇಳ್ತಾಳೆ. ಆಗ ಜೀವ ಏನೂ ಮಾತಾಡೋದಿಲ್ಲ. ಆಗ ರಾಣ ಮತ್ತೆ ಕೇಳ್ತಾನೆ. ಹಾಗೆ ಕನಕಾಂಬರಿ ಹೇಳ್ತಾಳೆ, ಈ ಆಸ್ತಿ ಎಲ್ಲ ನಿಮ್ಮದಲ್ಲಪ್ಪ, ನಿಮ್ಮನ್ನು ಕೇಳಿ ನಾವೆಲ್ಲನೂ ಮಾಡಬೇಕು ಅಂತ ಹೇಳ್ತಾಳೆ. ಆಗ ರಾಣ ಕೇಳಿದ್ದಕ್ಕೆ ಜೀವ, ಸರಿ ಆಯಿತು ತಗೋ, ಏನು ಬೇಕೋ ನಿಂಗೆ ಅದನ್ನು ತಗೋ ಅಂತ ಹೇಳ್ತಾಳೆ. ಆಗ ಕನಕಾಂಬರಿ ಸಂಕಟದಿಂದ ಮಾತಾಡ್ತಾಳೆ, ಅಯ್ಯೋ ಈ ಆಸ್ತಿ ಎಲ್ಲ ಅವ್ರದ್ದು, ಅವ್ರನ್ನ ಕೇಳಿ ನಾವು ತೊಗೋಬೇಕು ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಚಿಕ್ಕಮ್ಮ ಯಾಕೆ ಹಂಗೆ ಮಾತಾಡ್ತೀರಾ, ಇದು ಯಾವತ್ತಿದ್ರೂ ನಿಮ್ಮದೇ ಆಸ್ತಿ ಅಂತ ಹೇಳ್ತಾನೆ. ಅದಕ್ಕೆ ಆವಾಗ ಚಿಕ್ಕಮ್ಮ ಹೇಳ್ತಾಳೆ, ಅಯ್ಯೋ ಎಲ್ಲಪ್ಪ ಎಲ್ಲ ನಿನ್ನ ಹೆಂಡತಿ ಹೆಸರಿಗೆ ಬರ್ತಿದ್ದಾರೆ,
ಇರಲ್ಲ, ಏನೇ ಬೇಕಾದರೂ ನಾವು ನಿಮ್ಮನ್ನೇ ಕೇಳಿ ತೊಗೋಬೇಕು ಅಂತ ಇಬ್ಬರು ಮಾತಾಡ್ತಾರೆ. ಆಗ ಅಷ್ಟೇ ತಮಗೆ ಈಶ್ವರಚಂದ್ರ ಬಂದು ಕೇಳ್ತಾನೆ, ನಿಂಗೆ ಏನಾದ್ರು ರಚನಾ ನಿಮ್ಮಲ್ಲಿ ದಬ್ಬಾಳಿಕೆ ಮಾಡಿದಾಳ, ಇಲ್ಲ ಇದುವರೆಗೂ ಏನಾದ್ರು ಆಸ್ತಿ ವಿಷಯದಲ್ಲಿ ಏನಾದ್ರು ಮಾತಾಡಿದಾಳ, ಇಲ್ವಲ್ಲ, ಏನಕ್ಕೆ ಅವಳ ಮೇಲೆ ಹಂಗೆ ಮಾತಾಡ್ತೀರಾ ಅಂತ ಕೇಳ್ತಾನೆ. ಆಗ ಈಶ್ವರಚಂದ್ರ ಹೇಳಿದಕ್ಕೆ ಅವನು ಹೆಂಡ್ತಿ, ನಿನಗೇನು ಗೊತ್ತಾಗುತ್ತೆ, ನಿಂಗೇನು ಗೊತ್ತಾಗಲ್ಲ, ನೀವೇನಾದ್ರು ದುಡ್ದಿದ್ರೆ ತಾನೇ ಗೊತ್ತಾಗೋಕ್ಕೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಕಪಿಲ್ ಕೂಡ ಅವ್ರ ಅಪ್ಪಂಗೆ ಬೈಯಕ್ಕೆ ಹೋದಾಗ, ಜೀವ ಏನೋ ಮರ್ಯಾದೆ ಕೊಡದಲ್ಲೇ ಮಾತಾಡ್ತಾ ಇದೆಯಾ, ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಪ್ಪಂಗೆ ಅಂತ ಜೀವ ಕಪಿಲ್ಗೆ ಬೈತಾನೆ. ಅದನ್ನು ಕೇಳಿ ಈಶ್ವರಚಂದ್ರನಿಗೆ ಖುಷಿಯಾಗುತ್ತೆ. ಇಲ್ಲಿ ಜೀವ ಹೇಳ್ತಾನೆ, ಇದೇ ಆಸ್ತಿ ಇರೋದು ಎಲ್ಲರೂ ಅನುಭವಿಸೋಕ್ಕೆ ಅಂತ, ನಮ್ಮಪ್ಪ ಎಲ್ಲರೂ ಈ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತಲೇ ಇದನ್ನೆಲ್ಲ ಮಾಡಿರೋದು, ಹಾಗಾಗಿ ನೀವು ಹೇಗಿರಬೇಕು, ಹೇಗಿದ್ರು ಹಾಗೇನು ಮುಂದಕ್ಕೆ ಇರ್ಬೋದು ಅಂತ ಹೇಳ್ತಾನೆ. ಆಗ ದೇವಿ ಅದೇ ಸಮಯಕ್ಕೆ ಅಲ್ಲಿ ಬಂದು ಎಲ್ಲ ಪೂಜೆ ರೆಡಿಯಾಗಿದೆ ಅಂತ ಹೇಳ್ತಾಳೆ. ಏನಿದು ಇನ್ನೂ ಹೇಳಿ ಅರ್ಧ ಗಂಟೆ ಕೂಡ ಆಗಿಲ್ಲ, ಅಷ್ಟು ಬೇಗ ನೀವು ಅವನ್ನ ಕರೆಸ್ಬಿಟ್ರಾ ಅಂತ ಬಾಲ ಕೇಳ್ತಾನೆ. ಅಲ್ಲಿ ತಿರುಗೋಷ್ಟರಲ್ಲಿ ಮನೆ ಬಾಗಿಲಿಗೆ ಹಾಕ್ಕೊಂಡು ಬರ್ತಾನೆ. ಓಂ ಅಂತ ಹೇಳ್ಕೊಂಡು ಕಿರ್ಚ್ಕೊಂಡು ಬರ್ತಾನೆ. ಅಲ್ಲಿ ನೋಡಿದ್ರೆ ಒಬ್ಬ ಮಾಟ ಮಂತ್ರ ಮಾಡುವಂಥ ಸ್ವಾಮೀಜಿ ಮನೆ ಬಾಗಿಲಿಗೆ ಬಂದು ನಿಂತಿರ್ತಾನೆ. ಅವನ ವೇಷಭೂಷಣಗಳು ಮಾಟ ಮಂತ್ರನ ಹೋಗ್ಸೋನಾಗಿರ್ತಾನ ಇಲ್ಲ ಮಾಡೋನಾಗಿರ್ತಾನ ಅಂತ ಒಂದು ಗೊತ್ತಿಲ್ಲ. ಅವನ ಮನೆ ಬಾಗಿಲಿಗೆ ಬಂದು ರೆಡಿಯಾಗಿರ್ತಾನೆ. ಮುಂದೇನಾಗುತ್ತೆ ಕಾದು ನೋಡೋಣ.